ಶಿವಲಾಲ್. ಇವತ್ತು ನಮ್ಮ ಬಂಜಾರ ಸಮುದಾಯ ಮತ್ತು ಅಲೆಮಾರಿ ಜನಾಂಗ ಕೊಲಂಬೋ ಸಮುದಾಯದ ಈ ಬೇಡಿಕೆ ಸಲುವಾಗಿ ಇವತ್ತು ಇಲ್ಲಿ ಸೇರಿದಂತ ನಮ್ಮೆಲ್ಲ ಪೂಜ್ಯರಿಗೆ ನಮಸ್ಕರಿಸಿ, ಎಲ್ಲ ಗೌರವಾನ್ವಿತ ಶಾಸಕರೇ, ಸಮಾಜದ ಎಲ್ಲ ಹಿರಿಯ ಮುಖಂಡರೇ, ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಪತ್ರಕರ್ತರೆ, ಇದು ಒಳ ಮೀಸಲಾತಿ ವಿಚಾರದಲ್ಲಿ ಈಗಾಗಲೇ ಬಸವರಾಜ ಬೊಮ್ಮಾಯಿ ಇದ್ದಾಗ ಈ ಒಂದು ಒಳ ಮೀಸಲಾತಿ ಕೊಡ್ಬೇಕನ್ನುವಂತ ಒಂದು ನಿರ್ಣಯ ಆಯ್ತು. ಅವಾಗ ಇದನ್ನೇ ಸ್ವಲ್ಪ ಒಂದು 6 ತಿಂಗಳ ಮೊದಲು ಮಾಡಿ ಎಲ್ಲಾ ಸಮುದಾಯದ ಅಭಿಪ್ರಾಯ ತಗೊಂಡು ಮಾಡಿ ಬಿಟ್ಟಿದ್ರೆ ನಾವು ವಿರೋಧ ಪಕ್ಷ ಕೂಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅವ್ರು ಮಾಡಿದ ತಪ್ಪಿನಿಂದ ಇಡೀ ಬಂಜಾರ ಸಮಾಜ, ಗೋವಿ ಸಮಾಜ ಎಲ್ಲ ನಮ್ ಕೈ ಕೊಟ್ಬಿಟ್ಟು ಕರ್ನಾಟಕದ ಅದು ಬಿಜಾಪುರ 75% ನಮ್ಮ ತಾಂಡ ಓಟ್ ಬಿದ್ದಾವ. ಅಷ್ಟೇ ನೀಡಲೇ ನಾಲ್ಕು ಬಂದೆ ನಾವು ಎಷ್ಟು ಬಿದ್ದಾವ ಅಷ್ಟರ ಮ್ಯಾಗೆ ನಮ್ಮ ಬಿಜಾಪುರ ಈಗ ಮೀಸಲಾತಿ ವಿಚಾರದಲ್ಲಿ ನಾನು ಚರ್ಚೆ ಹೋದ ಅಧಿವೇಶನದಲ್ಲಿ ಮಾಡಿದ್ದೆ. ಈ ಒಳ ಮೀಸಲಾತಿ ಬೇಗನೆ ಅದಕ್ಕೆ ಒಂದು ರೂಪ ಕೊಟ್ಟು ಮೊನ್ನೆ ನೋಡಿ ಮೊನ್ನೆ 2,88,000 ಉದ್ಯೋಗ ಕರ್ನಾಟಕದ ತಂದಿರೋ 2,88,000 ಹುದ್ದೆಗಳು. ಕನಿಷ್ಠ 1,00,000 ಹುದ್ದೆ ತುಂಬ ಪೊಲೀಸರು ತುಂಬ್ತಾ ಇಲ್ಲ, PSIಗಳು ತುಂಬ್ತಾ ಇಲ್ಲ, ಎಸ್ ಟಿ ಇಲಾಖೆಯ ಎಲ್ಲಾ ಇಲಾಖೆದ ತೆಗೆದ್ರೆ 2,88,000. ಇವರು ಉದ್ದೇಶಪೂರ್ವಕವಾಗಿ ಸ್ವಲ್ಪ ಕರೆದು ಈ ರೀತಿ ಸಣ್ಣ ಸಮುದಾಯಗಳನ್ನ ಮೋಸ ಮಾಡುದು. ಈ ಒಂದು 100 ಪೋಸ್ಟ್ ಕರೆದ್ರೆ ಆಟೋಮೆಟಿಕ್ ಆಗಿ ಆಯಾ ಪ್ರಮಾಣ ಪ್ರಕಾರ ಅದು ಬಂದ್ಬಿಡ್ತಾವ. ಆದ್ರೆ ಇವತ್ತಿನ ಸರ್ಕಾರ ಯಾವ ರೀತಿ ಆಟ ಆಡ್ತೇವೆ ನಾ ಹೇಳಿ ಮನೆ ನಿರುದ್ಯೋಗಿ ಯುವಕರು ಲಕ್ಷಾಂತರ ಜನ ಇವತ್ತು ಸೇರ್ಬೇಕತ್ತ. ನೀವು ಹಿಂಗೇ ಮಾಡಿದ್ರೆ ಸರ್ಕಾರ ನಾಳೆ ನೇಪಾಳದಂಗ ಮುಖ್ಯಮಂತ್ರಿ ಹೆಲಿಕಾಪ್ಟರ್ ಎತ್ಕೊಂಡು ಹೋಗ್ಬೇಕಾಗ್ತದೆ. ಅದೇನಾಯ್ತು ನೇಪಾಳ ಪ್ರಧಾನಮಂತ್ರಿ ಎತ್ತಿ ಪ್ರಧಾನಿ ಎತ್ಕೊಂಡು ಹೋಗಿಲ್ಲ ಅಡ್ಯಾಡ ತಗೊಂಡು ಚಲಾಟ ಆಡ್ಬೇಡ್ರಿ. ಜನಸಮುದಾಯದ ನೋಡ್ರಿ ಚಲಾಟ ಆಡೋದು ನಡೀತದ. ಈಗ ನಮ್ದು ನಮ್ಮ ಸಮುದಾಯದವ್ರು ನಾವು ಹೋರಾಟ ಮಾಡಿ ನಮ್ಮ ಮ್ಯಾಗೂ ಲಾಠಿ ಚಾರ್ಜ್ ಮಾಡೋದು, ಊಟ ಹೊತ್ತು ಹೊಡೋದು, ಏನ್ ಮಾಡೋದೆಲ್ಲ ಮಾಡೋದು. ಇವತ್ತ ಬಂಜಾರ ಸಮಾಜದ ಬೇಡಿಕೆಯನ್ನು ನಮ್ಗೆ 5% ಕೊಡ್ರಿ, ಅಲೆಮಾರಿ ಜನಾಂಗದ 1% ಬೇರೆ ಕೊಡ್ರಿ. ಇಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನೂ ಕೆಲವು ಸಣ್ಣ ಸಮುದಾಯಗಳು ಡೋರು, ಸಮಗಾರು, ಮಚಗಾರು ಅವರು ಒಂದು ಸಭೆ ಮಾಡಿದ್ರು ನಮ್ಮ ಬಿಜಾಪುರನಾಗ. ಈ ದೊಡ್ಡವ್ರ ಕೂಡಿ ನಮ್ಮನ್ನು ನುಂಗ್ರಾಕಿ ದೊಡ್ಡ ಮೀನ ಇತ್ತದ ಏನ್ ಮಾಡ್ತದ ಸಣ್ಣ ಮೀನ ತಿಂದ್ಬಿಡ್ತದ. ಅದಕ್ಕೆ ಅವ್ರ ಕೂಡಿಸ್ಬೇಡ್ರಿ, ನಮಗ್ ಸಪ್ರೇಟ್ 0.5% ಕೊಡ್ರಿ, 1% ಕೊಡ್ರಿ, ನಮ್ಗೆ ಸಪ್ರೇಟ್ ಕೊಡಕ್ ಅವ್ರಿಗೂ ಒಂದು ಡಿಮಾಂಡ್ ಸತ್ಯ ಐತಿ. ಸಣ್ಣ ಸಣ್ಣ ಸಮಾಜ ಇರ್ತದ, ಅವರು ಲೀಡ್ ತಗೊಂಡು ಹೋರಾಟ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅಲೆಮಾರಿ ಜನಾಂಗದ್ದು ಸಪ್ರೇಟ್ 1% ಕೊಡ್ಬೇಕು, ಬಂಜಾರ ಸಮಾಜಕ್ಕೂ 5% ಕೊಡ್ಬೇಕನ್ನೋಂಥದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಮೊದಲು ಏನಿತ್ತಂದ್ರೆ ಏನ್ ಹೇಳ್ತಿದ್ರು ಸರ್ಕಾರ, ರಾಜ್ಯ ಸರ್ಕಾರದವರು ಯಾವುದೇ ಪಕ್ಷದಲ್ಲಿ ಏನ್ ಹೇಳ್ತಿದ್ರು, ಇಲ್ರಿ ಸೆಂಟ್ರಲ್ ಸಹಿತದ್ದು ಅಧಿಕಾರ ಈಗ ಕರೆಕ್ಟ್ ಆಗ್ತದೆ ಅಲ್ಲಿ ಭಾಷಣ ಹೊಡಿತಿದ್ರು ಶ್ರೇಷ್ಠಗೆ ಹೊಡೆದು ಸುಪ್ರೀಂ ಕೋರ್ಟಿಗೆ ಬೈಕ್ ಹೋಗ್ಬಿಡ್ತೀವಿ. ಈ ಸಾರಿ ಸುಪ್ರೀಂ ಕೋರ್ಟಿಗಲ್ಲ, ನಾವು ಯಾವ ಕೇಂದ್ರ ಸರ್ಕಾರ ಬೈತೀವಿ. ಸುಪ್ರೀಂ ಕೋರ್ಟಿಗೆ ಏನ್ ಆದೇಶ ಮಾಡಿತ್ತಂದ್ರ ಒಳ ಮೀಸಲಾತಿ ಆಯಾ ಭಾಗದಲ್ಲಿರುವಂತ ಜನಾಂಗಗಳ ಸಂಖ್ಯಾದ ಆಧಾರದ ಮೇಲೆ ನೀವು ಮೀಸಲಾತಿ ಕೊಡುವಂತ ಅಧಿಕಾರವನ್ನೇ ರಾಜ್ಯ ಸರ್ಕಾರಕ್ಕೆ ಕೊಡ್ತೀವಿ. ಈಗೇನೋ ನಾಟಕ ನೆಪ ಏನು ಹೇಳಕ್ ಬರೋದಿಲ್ಲ, ಕೊಡ್ತಿರೋ ಇಲ್ಲ ಇಟ್ಟೇ ಐತಿ ಪಾಯಿಂಟ್. ಇವ್ರ ಬಂದ ಮ್ಯಾಗ ಊರ್ದ ಭಾಷಣ ಅವ್ರು ಬಂದು ಮಾಡ್ಬೇಕು. ಅವ್ರಿಗೆ ಹೇಳ್ರಿ, ನೀವೇನ್ ಮಾಡಿರಲ್ಲ ಇದನ್ನು ಬಿಡಿಸ್ರಿ, ನಾವು 5% ಕೊಡ್ರಿ, ಅವ್ರು 1% ಕೊಡ್ರಿ, ಪಾಪ 1%ನಾಗ ಅವ್ರ ಸಮಾಧಾನ ಅವಲ್ಲ. ಒಂದು 18 20 ಆಗಲ್ಲ, ಮುಂದಕ್ಕೆ ಏನಾಗೋದಿಲ್ಲ, 25 ಆಗಲ್ಲ. ನಮ್ಮ ಹಿಂದೂಗಳಿಗೆ ಆಗ್ತದ
ಸಂವಿಧಾನದಾಗ ವಿರೋಧಿತಂತ ಅದು ಅಸಂವಿಧಾನಿಕವಾಗಿದ್ದು. ದೇಶದ ಗೃಹ ಮಂತ್ರಿ ಅಮಿತ್ ಶಾ ಹೇಳಿದ್ದಾರೆ ಮುಸ್ಲಿಮರ 4% ಕೊಟ್ಟಿದ್ದು ಅಸಂವಿಧಾನ. ಅದನ್ನು ಲೋಕಸಭೆ ಸುಪ್ರೀಂ ಕೋರ್ಟ್ ಆಗೈತೆ ಅದು ಹೊರತಂದ್ರೆ 4% ಉಳಿತದೆ. ಅದನ್ನ ಯಾರಿಗೆ ಹಂಚ್ಬೇಕಂತ ಹೇಳ್ಯಾರ? ಎಲ್ಲಾರಿಗೆ ಹಂಚಿ ಕೊಡ್ತೀನಿ ಅಂತ. SC ST ಎಲ್ಲಾರಿಗೆ ಹಂಚಿ ಕೊಡ್ತೀನಿ ಅಂತ ಹೇಳ. ಅದು ಸುಪ್ರೀಂ ಕೋರ್ಟ್ ಅಂದ್ರೆ ಕ್ಲಿಯರ್ ಆಗ್ಬೇಕಾಗಿತ್ತು ಅಷ್ಟೇ. ಸಂವಿಧಾನ ವಿರೋಧಿತರಿಗೆ ಮೀಸಲಾತಿ ಕೊಡ್ತಾರೆ. ಅವ್ರಂತೂ ಭಾರತ ಮಾತೆಗೆ ಜಯ ಅನ್ನೋದಿಲ್ಲ. ಕತ್ತರೇನ್ರಿ ಇದು ನಮ್ಮ ದೇಶ? ಕತ್ತರೇನ್ರಿ ನನ್ನ ಮಕ್ಕಳು ಮತ್ತೆ ಪಾಕಿಸ್ತಾನ ಇಲ್ಲೇ ಬಿಡ್ತಾರ, ಉಣ್ತಾರ, ಗಾಳಿ ತಗೋತಾರ, ಎಲ್ಲ ಮಜಾ ಮಾಡ್ತಾರ. ಜಗತ್ತಾಗ ಟೆರರಿಸ್ಟ್ ಮಾಡೋರೆ ಅವರೇ. ನಾಳೆ ಹಿಂದೂಗಳೆಲ್ಲ ಒಂದು ಬಂದುಕೊಂಡು ಯಾರು ಹೊಡೆದಿಲ್ಲ. ಮತ್ತೆ ನಮಗೆ ಮೀಸಲಾತಿ ಅಷ್ಟೇ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳ್ಯಾರ ಮೀಸಲಾತಿ ಯಾರಿಗೆ ಕೊಡ್ಬೇಕು ಅನ್ನೋದು ಅಲ್ಪಸಂಖ್ಯಾತ ಇಲಾಖೆ ತಿಳಿದವರು ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರು ಹೇಳಿದ್ರು ಏನ್ ಸಿಗ್ಬೇಕಾದ್ರೆ ಆರ್ಥಿಕ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಾಲ ಕಾಲಕ್ಕೆ ಯಾವ್ಯಾವ ಸಮುದಾಯಗಳ ಅನ್ಯಾಯ ಆಗಿದೆ. ಸಂವಿಧಾನ ಬಹಳ ಸ್ಪಷ್ಟ ಇದೆ. ಕಾಲ ಕಾಲಕ್ಕೆ ಕೆಲವೊಂದು ಸಮುದಾಯಗಳು ಶ್ರೀಮಂತ ಆಗ್ಬೋದು, ಕೆಲವೊಂದು ಸಮುದಾಯಗಳು ಬೀಕಲ್ತ ಬರ್ಬೋದು. ಆಯಾ ಕಾಲಕ್ಕೆ ಆಯಾ ಸರ್ಕಾರಗಳು ಆ ಜನರ ಆಶಯಗಳನ್ನು ಈಡೇರಿಸಬೇಕು ಅನ್ನೋದು ಇದು ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಸರ್ಕಾರಕ್ಕೆ ಎಷ್ಟೇ ಕೇಳ್ರಿ, ನೀವು ಅದನ್ನ ಮಾಡ್ರಿ. ಮಾಡದಿದ್ರೆ ನೇಪಾಳ ಹಾಕ್ಬೇಕಂತ ನಿಮ್ ತಲೆ ಹಾಕಿತ್ತ ನಾವು ಏನ್ ಮಾಡಕ್ಕಾಗೋದು? ನಿಮ್ಗೆ ಕೆಲವೊಂದು ಏನಾಗ್ತಾವು ಇಷ್ಟು ತೆರಿಗೆ ಏನ್ ಗೊತ್ತೈತೆ ಇವರಿಗೆ. ಸೌದ ಚಂದ್ರ ಇವ್ರೇ ಮುಖ್ಯಮಂತ್ರಿ ಇರ್ತಾರೆ, ಇವರೇ ಇರ್ತಾರೆ. ಹಿಂಗಾಗಿ ಅವ್ರು ಏನೋ ಯಾರಿಗೂ ಹೋದ್ರಿ ಮೊನ್ನೆ ಹಂಗೆ ಉಪ್ಕೋಬೇಕಂತ ನಾವು ಅಂದ್ರೆ ಏನ್ ನಡೀತದೆ, ನಾವು ಮಾಡೋ ಮುಂದೆ ಮಾಡು ಅವೇನು ಅಂತಿದ್ದೈತೆ ಗಂಗಾಗೂಡ ಭಗವಂತ ನಮಗೇನಾಗತ್ತ ಅದೇನು ರೇಟ್ ಮಾಡ್ತೆ ಪೊಲೀಸರು ತಂದು ಈ ಕರೆಕ್ಟ್ ಮಾಡ್ತೆ ತರ್ಲಕತ್ತ ನಮ್ಮ ಯಾವ ಅಂತ ಏನೋ ದೇಶ ಭಾಷಣೆ ಯಾಕೆ ಮಾಡ್ತಾರಪ್ಪ? ಅವ್ರು ಪಾಕಿಸ್ತಾನ ಪರವಾಗಿ ಘೋಷಣೆ ಮಾಡಿದಾಗ ನಾನು ಮಕ್ಕಳು ತುರ್ತಿ ಮಕ್ಕಳನ್ನು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರೆ. ತರ್ತೀವಿ ಅಂಬೇಡ್ಕರ್ ಅದಕ್ಕೆ ಹೇಳ್ತೀನಿ. ಇವತ್ತೇ ನಮ್ಮ ಮಾದೇವಪ್ಪ ಅವ್ರು ಬರ್ತಾರೆ, ನಮ್ಮ ಸಚಿವರು ಅಂತ ಹೇಳ್ರಿ, ಕನ್ವಿನ್ಸ್ ಮಾಡಿ ಯಾವ ಸಮುದಾಯಕ್ಕೂ ಅನ್ಯಾಯ ಆಗುತ್ತೆ. ನಾ ಎಲ್ಲ ನಮ್ಮ ಬಿಜಾಪುರ ಕ್ಷೇತ್ರದಾಗ ಇಲ್ಲಿ ನಮ್ಮ ಗೋಪಾಲ್ ಮಹಾರಾಜರು ಎಲ್ಲ ನಮ್ಮ ಮಹಾರಾಜರು ಕೊಡ್ತಾರ. ನಾ ಕಳೆದವಾಗ ಕವಿ ಒಳಗೆ ಎಲ್ಲ ಹೇಳ್ದ ಏನು ಅನ್ಯಾಯ ಆಗಲ್ಲ, ಚುರುವಾಗಿ ತಗೊಂಬಾರೆ ಅಂತ. ಒಂದ್ಸರಿ ಸಿಕ್ಬಿಡ್ತದಲ್ಲ, ನೀವೆಲ್ಲ ನೋಡ ಗೊತ್ತಾಗ ನೋಡ್ರಿ. ಈಗ ಆಯ್ತು ಇಲ್ಲ ನಮ್ಮ ಇವರು ನಮ್ಮ MLA ಹೇಳಿದ್ರು ಡಾಕ್ಟರು ಕರೀದೆ 3 ಪೋಸ್ಟ್ ಕರೀದು, ಅವರೊಂದು ಇವರೊಂದು ಇವರು ಈ 4ನೇ ಮುಂದೆ ಇದೇ ಇಲ್ಲ. ಹೌದಲ್ರಿ ಡಾಕ್ಟರ್? ಈಗ ಪೋಸ್ಟ್ ಪೊಲೀಸ್ ಇಲಾಖೆ ಕೆಟ್ಟ ಪೋಸ್ಟ್ ಆಮೇಲೆ ನನ್ನ ಕರೀರಿ, ನನ್ನ ಕಜ್ಜಾ ಮಾಡ್ರಿ. ದಡ 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 SC ST ಯಾರ್ಯಾರು ಏನು ಬರ್ತಾರೆ ಜನರಲ್ ಎಲ್ಲ ಕೊಟ್ಬಿಟ್ರೆ ಎಲ್ಲರೂ ಕವರಾಗಿ ಹೋಗ್ತಾರ. ನೀವು 10,000 ಪೋಸ್ಟ್ ಖಾಲಿ ಇರ್ತಾವು, 450ಕ್ಕೆ ಕರೆಯಲಾಗಿದೆ. ಮುಂದೆ ರಾಜು ಅವರ ನಾನೇ CM ಆದ ತಿಳ್ಕೊಳ್ಳಿ. ಮೊದಲನೇ ನೋಟಿಫಿಕೇಶನ್ 1 ಲಕ್ಷ ಪೊಲೀಸರ ಅವಶ್ಯಕತೆ ಐತೆ. ಅದಕ್ಕೆ ಕನಿಷ್ಠ 1 ಲಕ್ಷ ಕೋಟಿ ಕರೀದೆ. ಆರ್ಥಿಕ ಇಲಾಖೆ ಕೆಲಸನೇ ಅದೇ. ನೀವು ಸಂಬಳ ಪೋಸ್ಟ್ ಕರೆದ್ರು ಆರ್ಥಿಕ ಒಂದು ಪರಿಸ್ಥಿತಿ ಅನುಗುಣವಾಗಿ ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ಕರೆಯಲಾಗುವುದು. ವಿಧಾನಸಭೆ ನಮ್ಗೆ ಉತ್ತರ ಇದೇ ಕೊಡ್ತಾರೆ, ಇದೇ ಕೊಡ್ತಾರೆ. ನಿಮ್ಮ ನಾಯಕ ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ನೌಕರಿ ತಗೋತದ್ದು ಕೊಡ್ತಾರೆ. ನಾ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡಿ ನಾ ರೊಕ್ಕ ತಗೋದು ಎಲ್ಲ ಕರೆಕ್ಟ್ ಟ್ಯಾಕ್ಸ್ ತಗೊಂಡ್ರಿ. ಯಾರು ಟ್ರಬಲ್ ಸೀಟ್ ಹೋದ್ರೆ 1,000 ಗಂಟೆ ಹಾಕ್ತಾರೆ. 1 ಲಕ್ಷ ಉದ್ಯೋಗ ಕೊಟ್ಟರೆ 25,000 SC ST ಕೊಟ್ಟಂಗೆ ಆಗ್ತಿಲ್ಲ. SC ST ಗಳು ಉದ್ಧಾರ ಆಗ್ಬೇಕಾದ್ರೆ ಏನಾಗಬೇಕು?
BPL ದಿಂದ ಜನ ಮ್ಯಾಕ್ ಬರ್ಬೇಕಾದ್ರೆ ಏನಾಗ್ಬೇಕು? ಸರ್ಕಾರಿ ನೌಕರಿ ಆಯ್ತಂದ್ರೆ BPL ಒಬ್ಬ ಒಂದು ಬಡ ಕುಟುಂಬ, ನಾವು ಒಂದು ಲಕ್ಷ ಕುಟುಂಬ ಅದಾವ.